ಸಮಿತಿಯ ಜಿಲ್ಲಾ ಅಧ್ಯಕ್ಷೆ. ಹಲವಾರು ನಾವು ಸುಮಾರು ಒಂದು 60 ಹಳ್ಳಿಗಳನ್ನ ರೀಚ್ ಮಾಡಿದೀವಿ. ಪ್ರತಿ ಶಾಲೆನೂ ಸಹ ಹೇಗಿದೆಪ್ಪ ಅಂತ ಹೇಳಿದ್ರೆ, ನಾವು ಆಲ್ರೆಡಿ 21,000 ಶಾಲೆಗಳದ್ದು ಗೊತ್ತು. ಅದೇ ಶಾಲೆಗಳು ನಮ್ಮ ದಾವಣಗೆರೆಯಲ್ಲಿ ದೊಡ್ಡ ಸಂಖ್ಯೆನಲ್ಲಿ ಇದೆ ಸ್ನೇಹಿತರೆ. ಪ್ರತಿ ಕ್ಲಾಸ್ ರೂಮ್ಸ್ ಇರುತ್ತೆ. ಒಂದು ಐತಿಹಾಸಿಕ ಶಾಲೆ ಯಾವ್ದಪ್ಪ ಅಂತ ಹೇಳಿದ್ರೆ ತಾರೀಕ್ನೂರು ಮಾಜಿ ಸಿಎಂ ಅವರು JH ಪಟೇಲ್ ಅವರು ಇದ್ದಿರ್ತಕ್ಕಂಥ ಶಾಲೆ ಓದಿರ್ತಕ್ಕಂಥ ಶಾಲೆ ಅದು. ಅಲ್ಲಿ 170 ಮಕ್ಕಳು ಕಲಿತಾ ಇದ್ದಾರೆ ಆ ಶಾಲೆನಲ್ಲಿ. ಪ್ರತಿ ಕ್ಲಾಸ್ ರೂಮ್ಸ್ ಇರುತ್ತೆ. ಇಡೀ SDMC ನವರು ಹಳ್ಳಿ ಜನಗಳು ಮಕ್ಕಳೆಲ್ಲ ನಾವು ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ಮೇಲೆ ಆ ಸ್ಥಳಕ್ಕೆ DC ಅವರು ಆಗಮಿಸಬೇಕಾಯ್ತು. CO ಬಂದ್ಬಿಟ್ಟು 22 ಲಕ್ಷನ ನಾವು ದುಡ್ಡನ್ನ ಸ್ಯಾಂಕ್ಷನ್ ಮಾಡ್ತೀವಿ ನಮ್ಮ ಹೋರಾಟಕ್ಕೆ ಮಾಡೋದು ಅವರು ಸ್ಯಾಂಕ್ಷನ್ ಮಾಡಿದ್ರು. ಬಟ್ ಆದ್ರೆ ದುರಂತ ಅಂತ ಹೇಳಿದ್ರೆ ದಿನನಿತ್ಯ ಮಳೆ ಬರ್ತಾ ಇದೆ, ಇಲ್ಲೂ ಕಾಳಜಿ ವಹಿಸಲಾರ್ದೆ ನೀರು ಇವತ್ತಿಗೂ ಸಹ ಅಲ್ಲಿ ಮೇಲ್ಛಾವಣಿ ಬಂದಿಲ್ಲ ಸ್ನೇಹಿತರೆ. ಯಾವುದೋ ಒಂದು ಹೋರಾಟ ಆದಾಗ ಖಂಡಿತ ನಾವು ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ತಾರೆ, ಬಟ್ ಅದು ಕಾರ್ಯಗತ ಆಗಬೇಕು. ಆ ಹೋರಾಟನ ನಾವು ಮುಂದೆ ತಗೋತಾ ಇದೀವಿ. ಹಾಗೇನೆ ಇನ್ನೊಂದು ಐತಿಹಾಸಿಕ ಹೋರಾಟ ಅಂತ ಹೇಳಿದ್ರೆ ಕಂಚುಗಾರನ ಹಳ್ಳಿ, ದಾವಣಗೆರೆ ಕೊನೆ ಹಳ್ಳಿ ಅದು. ಬಟ್ ಅಲ್ಲಿ ಶಾಲೆಯ ಕಟ್ಟಡ ಕೆಡವಿನ 2 ವರ್ಷ ಆಯ್ತು ಸ್ನೇಹಿತರೆ. 2 ವರ್ಷ ಆದ್ರೂ ಸಹ ಈ ಹೊಸ ಕಟ್ಟಡ ಬರ್ಬೇಕಾದ್ರ ಬಗ್ಗೆ ಯಾವ MLA ಗಳಿಗೂ